ಯಾವಾಗಲೂ ಉಂಡೆ ತಿಂದು ಬೋರ್ ಆದಾಗ ನಮ್ಮಲ್ಲಿ ಒಗ್ಗರಣೆ ಉಂಡೆ ಅಂತ ಮಾಡ್ತಾರೆ. ತುಂಬ ಟೇಸ್ಟ್ ಆಗ್ತದೆ. ಸಾಂಬಾರು ಹಾಕಿ, ಸ್ವಲ್ಪ ಮೊಸರು ಹಾಕಿ, ಸ್ವಲ್ಪ ಉಪ್ಪಿನಕಾಯಿ ಸೇರಿಸಿ ತಿಂದರೆ ಸೂಪರಾಗಿರ್ತದೆ. ಇದು ಒಳ್ಳೆ ಬಿಸಿ ಬಿಸಿಯಾಗಿ ಮಳೆ ಬರುವಾಗ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಮಾಡಲಿಕ್ಕೆ ತುಂಬ ಈಸಿ. ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ಚೆಂದ ರುಬ್ಬಬೇಕು. ತರಿಯಾಗಿ ಸ್ವಲ್ಪ ನೀರು ಸೇರಿಸಿ, ಸ್ವಲ್ಪ ಉಪ್ಪು ಸೇರಿಸಿ ತರಿಯಾಗಿ ರುಬ್ಬಬೇಕು. ಅದನ್ನು ಯಾವುದೇ ಕಾರಣಕ್ಕೂ ನಯವಾಗಿ ರುಬ್ಬಬಾರ್ದು. ಮತ್ತು ಒಗ್ಗರಣೆ ಮಾಡಲಿಕ್ಕೆ ತೆಂಗಿನ ಎಣ್ಣೆ, ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಕೆಂಪು ಮೆಣಸು ಅದೆಲ್ಲ ಫ್ರೈ ಆದಾಗ ನಾವು ಕರಿಬೇವಿನ ಸೊಪ್ಪು ಹಾಕಿ ಒಂದು ಗರಂ ಒಗ್ಗರಣೆ ಕೊಡಬೇಕು. ಮತ್ತು ಈ ಹಿಟ್ಟನ್ನು ಅದಕ್ಕೆ ಸೇರಿಸಬೇಕು. ಸರಿ ಕಾಯಿಸಿ 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 ಅದು ಗಟ್ಟಿ ಆಗ್ತದೆ. ಒಂದು ನೀರು ಅಂದಾಜಿಗೆ ನೀವು ಡಬ್ಬಲ್ ಹಾಕ್ಬೋದು ಅಥವಾ ನೀರು ದೋಸೆ ಹಿಟ್ಟಿನ ಅಂದಾಜಿಗೂ ಹಾಕ್ಬೋದು. ನೋಡಿ ಈ ಥರ ಅದು ನೀರಲ್ಲಿ ನೀರು ಹೋಗಿ 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 ಕಾಯಿಸಿ ಗಟ್ಟಿ ಆಗ್ತದೆ, ಸ್ವಲ್ಪ ಗಟ್ಟಿ ಆಗ್ತದೆ. ಒಂದು ಉಂಡೆ ಹದಕ್ಕೆ ಬರ್ತದೆ. ಹೀಗೆ ತಳ ಎಲ್ಲ ಬಿಟ್ಟು ಆಗ ನೀವು ಉಂಡೆ ಮಾಡಿ ಅದನ್ನು ಹಬೆಯಲ್ಲಿ ಇಡಬೇಕು. ಉಂಡೆ ಮಾಡುವಾಗಲೂ ಹಾಗೆ ಪರ್ಫೆಕ್ಟ್ ಸ್ಪೆರಿಕಲ್ ಬಾಲ್ ಥರ ಮಾಡಬಾರ್ದು. ಅದಕ್ಕೊಂದು ಹೊಟ್ಟೆ ಮಾಡಬೇಕು, ಹೀಗೆ ಅಜ್ಜಿ ಎಲ್ಲ ಹೇಳ್ತಾರೆ. ಸೊ ಮತ್ತೆ ಅದನ್ನು ಒಂದು 3/4 ಗಂಟೆ ಬೇಯಿಸಬೇಕು. ಬಾಳೆ ಎಲೆ ಹೀಗೆ ಇಟ್ಟರೆ ಒಳ್ಳೆ ಪರಿಮಳ ಆಗ್ತದೆ, ಕ್ಲೀನಿಂಗ್ ಕೂಡ ಈಸಿ ಆಗ್ತದೆ. ನಾವು ಹೀಗೆ ಮಾಡೋದು. ಸೂಪರ್ ಆಗ್ತದೆ ಆಯಿತಾ. ನೀವು ಇದನ್ನು ಇವತ್ತು ಮಾಡಲೇಬೇಕು. ಹಾಗಾದ್ರೆ ನಿಮ್ಮ ಚೆಕ್ ಲಿಸ್ಟಲ್ಲಿ ಆ್ಯಡ್ ಮಾಡಿ ಇದನ್ನು. ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.